ನಿಂದ ಎಲ್ಲ ತೋಲ್ಪಾನಿ ಫಾರೆಸ್ಟ್. ತೋಲ್ಪಾನಿನ ಹೆಸರು, ಮೀನಿಂಗ್ ಗೊತ್ತಿಲ್ಲ. ಇಲ್ಲಿ ಫ್ಲಾಟ್ ಆಗಿದೆ. ವಿ ಆರ್ ವಾಕಿಂಗ್. .30 ಮೋಸ್ಟ್ ರೀಚಿಂಗ್ ದಿಡ್ನಾ ಕ್ಯಾಂಪ್. ದೂರದಲ್ಲಿ ಕಾಣಿಸ್ತದೆ ಎಲ್ಲೋ ಕಲರ್. ಇನ್ನೇನು ಹೋಗ್ತೀವಲ್ಲಿ, ಮುಗೀತು ಆಲ್ಮೋಸ್ಟ್. ಜಸ್ಟ್ 10 minutes. ಮಾರ್ನಿಂಗ್ ಡೇ 5 ಲಾಸ್ಟ್ ಡೇ. 10:30 ಸ್ಟಾರ್ಟ್ ಮಾಡಿದ್ವಿ. ಸಾರಿ, ಇವಾಗ 10:30. ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿದ್ದಿದ್ನ ಕ್ಯಾಂಪ್ ಸೈಟಿಂದ. 1 hour ನೀಲ್ಗಂಗಾ ರಿವರ್ ಅಲ್ಲಿ ತನಕ ಇಳಿದ್ವಿ. ಈಗ ಹತ್ತುತ್ತಾ ಇದ್ದೀವಿ. ಈ ಥರ ಸ್ಟೀಪ್ ಕ್ಲೈಂಬ್. ವಿತ್ ಟೋಟಲ್ ಡಿಸ್ಟೆನ್ಸ್ 4.5 kilometers. ಸೊ ಒಂದು 2 ಇಳಿದ್ರೆ ಅನದರ್ 2.5 ಹತ್ತದು. ಹನ್ನೊಂದುವರೆ ಡನ್ ವಿತ್ ಹಲಿ ಬೇದ್ನಿ ಬುಗ್ಯಾಲ್ ಬಂದ್ವಿ. ಈಗ ವಾಪಸ್ ಕೆಳಗಡೆ ಕಾಣಿಸ್ತಿದೆಯಲ್ಲ, ಅದು ಕೂಲಿಂಗ್ ವಿಲೇಜ್. ಅಲ್ಲಿ ರೋಡ್ ವಾಪಸ್ ಗಾಡಿಗಳು ಕಾಯ್ತಾ ಇದೆ. ಇಲ್ಲೊಂದು ದೇವಸ್ಥಾನ ಇದೆ. ಗಾಡಿಗಳು ಬಂತು, ಟ್ರೆಕ್ಕರ್ಸ್ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗೆ. ಡನ್ ವಿತ್ ದಿಸ್ ಟ್ರೆಕ್. ದಿಡ್ನಾ ಹಳ್ಳಿಯ ಕ್ಯಾಂಪಿನಿಂದ ಹೊರಟು ಕುಲಿಂಗ್ ಎಂಬ ಹಳ್ಳಿಗೆ ಬಂದು ತಲುಪ್ತೀವಿ. ನಂತರ ಕುಲಿಂಗ್ನಿಂದ ಜೀಪ್ನಲ್ಲಿ ಹೊರಟು ಲೋಹಾಜಂಗಲಿರುವ ನಮ್ಮ ಬೇಸ್ ಕ್ಯಾಂಪಿಗೆ ಮರಳಿ ಬಂದ್ವಿ. ಅಲ್ಲಿಗೆ ನಮ್ಮ ಅಲಿ ಬೇದ್ನಿ ಬುಗ್ಯಾಲ್ ಚಾರಣ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಅಂದಹಾಗೆ ಈ ಚಾರಣದ ಒಂದು ಪ್ರಮುಖ ಅಂಶಗಳು ಏನಂದರೆ, ನಮ್ಮ ಇಡೀ ಕುಟುಂಬ ಪಾಲ್ಗೊಂಡಿದೆ. ತುಂಬ ಅಪರೂಪದ ಒಂದು ಈ ಸಮ್ಮಿಲನ. ನಂತರ ಅಬಿನ್ ಖರಕ್ನಲ್ಲಿ ನಾವು ರಾತ್ರಿಯ ಆಗಸದಲ್ಲಿ ಕಂಡ ಆಕಾಶಗಂಗೆ ಅಥವಾ ಮಿಲ್ಕಿ ವೇ, ಅಸಂಖ್ಯಾತ ತಾರಾಪುಂಜಗಳು, ಕಣ್ಣು ಕೋರೈಸುವ ಒಂದು ನಕ್ಷತ್ರಗಳು, ನಂತರ ತ್ರಿಶೂಲ ಪರ್ವತ ಶ್ರೇಣಿ ಹಾಗೂ ನಂದಾಗುಂಟಿ ಪರ್ವತ ಶಿಖರಗಳು, ದಾರಿಯುದ್ದಕ್ಕೂ ಕಂಡ ಅಸಂಖ್ಯಾತ ಬುರಾಂಶ್ ಅಥವಾ ರೋಡೋಡೆಂಡ್ರಾನ್ ಹೂಗುಚ್ಛಗಳು, ನಮ್ಮ ಚಾರಣದ ಚಿರಕಾಲ ನೆನಪಿನಲ್ಲಿ ಉಳಿಯುವಂತಹ ಈ ಪ್ರಮುಖ ಅಂಶಗಳು.